ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಪಷ್ಟಕ ಗಟ್ಟಿಗೆ ಭೂತ ಮಾಡಿದ ಮಹಾತೃಷಿ ತತ್ವ ಕಸಿದೀಶ್ವರನ ಸ್ಪಷ್ಟಕ ಇವತ್ತು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಈ ನಾಡಿನ ಸೌಭಾಗ್ಯವೇ ಎನ್ನುವಂತೆ ಏಕೈಕ ಜಗತ್ ಗುರುಮಾಂತ ಮಹಾತ್ಮಗಳ ಪುಣ್ಯವಾಗಿ ನಡೆಯುವಂಥ ಕಾರ್ಯಕ್ರಮ ಇದೆ. ಗುರುಮಾಂತ ಮಹಾತ್ಮಗಳ ಪುಣ್ಯದ ನಿಮಿತ್ತವಾಗಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಶೇಷವಾಗಿ ಚಿಕ್ಕ ವಯಸ್ಸಿಗೆ ಅಚ್ಚುಕಟ್ಟಾಗಿ ಪ್ರವಚನ ಮಾಡಲಿಕ್ಕೆ ಕರೆಯನ್ನು ಉಳಿಸಿರುವಂಥ ನಮ್ಮ ಗುರುನಾಥ ವಿಶ್ವನಾಥ ಕಟ್ಟಾದ ಶರಣರು, ಶ್ರೇಷ್ಠ ಕಲಾಕಾರ, ಶ್ರೇಷ್ಠ ಗಾಯಕ ನಮ್ಮ ಗವಾಯಿಗಳವರೇ, ತಬಲಾ ಬಿಟ್ಟು ಟಕ 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 ನಮ್ಮ ಪ್ರತಾಪ್ ಹಿರೇಮಠವರೇ, ನಮ್ಮೂರಿನ ಯಾವತ್ತು ಮಹಾನದಿಗಳ ಮಾತೆ ಇದು ಮತ್ತೆ ದಿವಸ ಪ್ರಾರಂಭ ದಿವಸ ಹೇಳೋದು. ಅದಕ್ಕೆ ಪಟ್ಟಾದ ಸ್ವಲ್ಪ ನಾಯಕ ವಿಶೇಷವಾಗಿ ಹೇಳ್ತಾರೆ. ನಾಲ್ಕು ದಿವಸ 7 ಪ್ರಾರಂಭ 9 ಇದು 1 ದಿವಸ ಕಾರ್ಯಕ್ರಮ ಅದ. ಅದಕ್ಕೆ ಅದರ ದೃಷ್ಟಿಯಿಂದ ಗುರುಮಾಂತ ಮಹಾತ್ಮಗಳ ಪುಣ್ಯನಿಮಿತ್ತವಾಗಿ ನಾವು ಮಾಡುವಂಥ ಕಾರ್ಯಕ್ರಮ ಯಾಕೆ ಮಾಡಬೇಕು, ಅದರ ಕುರಿತು ಯಾಕೆ ಮಾಡಬೇಕು, ಮಹಾಜನಾಹ ಏನು ಕಷ್ಟಪಂತಹ ದೊಡ್ಡವರಿಂದ ಪ್ರಕಾರ ನಾನು ಓದಿ ಪ್ರಯತ್ನ ಮಾಡಲಿಕ್ಕೆ ಈ ಕಾರ್ಯಕ್ರಮ. ಗುರುಮಾಂತ ಮಹಾತ್ಮಗಳು ಈ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಮಾಡ್ಬೋದು, ಏನು ಕುಡಿ ಕೊಡ್ಬೋದು, ಅವ್ರು ಮಾಡಿದ ಎಲ್ಲ ತಪಸ್ಥಿತಿ ತಿಳಿಸ್ಬೇಕು. ಪ್ರತಿಯೊಂದು ಕಲಿಸಿ ದೇಶ ಕರೆ ಸಿದ್ಧ ಸುಳಿಸಿದ್ದ ಅಲ್ಲ, ಜಗತ್ತ ಸುಳಿಸಿದ್ರ ಬರ್ತಾರೆ. ಈಗ ಗದ್ದಿನ ಮಾಡ್ತಿದ್ರು ಕರೆ ಸಿದ್ಧರು ತಪಸ್ಸು ಮಾಡಿ ನಂತರ ಗುರುನಾಥ ಮಹಾತ್ಮಗಳು ಇವರಾಗಿದ್ದ ಹೋಗಿದ್ದಾರೆ. ಈಗ ಈಗ ಗುರುನಾಥ ಮಹಾತ್ಮಗಳು ಮನೆ ಹೋಗಿತ್ತು, ಮನೆ ಹೋಗ್ತದೆ ಮಾತ್ರ ಆಗಿತ್ತು. ಟೀಕೆಲ್ಲ ಬಂತು ಸುದ್ದಿ ಏನು ಮಾಡ್ತು 16 ಮಂದಿ ಬೇದಾಗ ಇದೊಂದು ಬಾಯಿ ಮುಚ್ಚಿ ಬಾಯಿ ಹೋಗ್ತೀವಿ. ಈ ಬಾಯ ನನ್ನ ಬಾಯಿ ಇದು ಬಾಯ ಅದ್ರ ಬಾಯಿ ಕೂತ್ಕೊಳ್ತೀವಿ. ನಾವು ಮಾತವ್ರು ಹಿಂದವರು
ಅಲ್ಲಿ ಹೋಗಿಪ್ಪ ಮೇಘರಾಜ ಜನ ತೊಂದರೆ ಇಲ್ಲಪ್ಪ ತೊಂದರೆ ಇಲ್ಲಪ್ಪ ಬಾರಪ್ಪ ನೀವು ಬಾರಪ್ಪ ಕೈ ಮಾಡಿದ ಮಾಡಿ ಆಯ್ತು ಹೋದವರು ಮನೆ ಅವ್ರು ಕುಳಿತಿದ್ದಾರೆ ಅದಕ್ಕೆ ಈ ಪುಣ್ಯ ನಿಮಿತ್ತವಾಗಿ ದಿನ ಶ್ರೇಷ್ಠ ಚರಿತ್ರೆಯಿಂದ ನಮ್ಮ ಬರ್ತಾರೆ ಹೇಳ್ತಾರೆ ಅದಕ್ಕೆ ಹಿಂಗೆ ಹೇಗಿದ್ರು ಹ್ಯಾಂಗೆ ಬಾಯರು 12ನೇ ಶತಮಾನ ಭೂ ಕೈಲಾಸ ಕೈಲಾಸ ಯಾಕೆ ಹೋಗಿದ್ರು ಹೋಗಿದ್ದಾರೆ ಯಾರು ನೋಡ್ಯಾರ ನಾವು ನೋಡಿವ ಅವ್ರು ನೋಡ್ಯಾರ ಹಂಗೆ ಹೇಳ್ಕೊಂಡು ಬೆಳೆಸಿದಾರಲ್ಲ ಅದಕ್ಕೆ ಆ ಕಾಳ ಕೈಲಾಸಕ್ಕೆ ಹೋಗಬಾರ್ದು ಲಿಂಗ ಕಟ್ಟಿ ಪೂಜೆ ಮಾಡ್ರಿ ಬ್ರಾಹ್ಮಣ ಸಂಧ್ಯಾವನ ಮಾಡ್ರಿ ಮುಸಲ್ಮಾನ್ ನಮಾಜ್ ಮಾಡ್ರಿ ಇವೆಲ್ಲವೂ ಮಾಡಿದಾಗ ನಮ್ಗೆ ಯಾರು ಪ್ರತಿ ಬರೋದಿಲ್ಲ ಮೈ ಚೆನ್ನಾಗಿರ್ತದೆ ಬೀಕ್ ಚೆನ್ನಾಗಿ ಬರ್ತದೆ ಅದಕ್ಕೆ ನಾವೆಲ್ಲ ಆ ಕಾಳ ಕೈಲಾಸ ಕೈ ಹಾಕ್ಬಾರ್ದಲ್ಲ ಅದಕ್ಕೆ ಅದು ಕಾಳ ಕೈಲಾಸ ಕೈ ಹಾಕಿದ್ರೆ ಯಾರು ಹೋಗ್ಬಂದಾರ ನಮ್ಮ ಮನೆ ಹೋಗಿದ್ರೆ ಒಂದು 15 ಯಾರು ಹೇಳ್ತಾರೆ ಇಲ್ಲ ಅದಕ್ಕೆ ಕಾಳ ಕೈಲಾಸ ಕೈ ಹಾಕೋದು ನಾವು ಇವರು ಪ್ರದೇಶ ಕೈಲಾಸ ಮಾಡ್ಬಿಟ್ರೆ ಆ ಕಾಳ ಕೈಲಾಸ ಕೈ ಹಾಕಬಾರ್ದು ಕೈಲಾಸ ಈಗ ಕೈಲಾಸ ಅದಕ್ಕೆ ಗೊತ್ತಿಲ್ಲ ನಾವು ಹಿರಿಯನಾಗಿ ಒಳಗೆ ದೊಡ್ಡ ಭಕ್ತಿ ಇತ್ತಂದ್ರೆ ವಿಶೇಷ ಭಕ್ತಿ ಇಲ್ಲ ಭಕ್ತಿ ಸಂಪತ್ತು ನಮ್ಮ ಮ್ಯಾಗೆ ಐತಿ ಅದಕ್ಕೆ ಅದರ ವೃತ್ತಿಯಿಂದ ಪ್ರತಿಯೊಂದು ಕೂಡ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಜನ ಸಮಾಜ ಜನಗಳು ಎಲ್ಲ ಮನೆಯವರು ಅಚ್ಚುಕಟ್ಟಾಗಿ ಬಂದು ಅದೇ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಮಾಡಿದ್ವಿ ಯಾಕಂದ್ರೆ ಅದರ ಹೋಗಿ ಎಲ್ಲೂ ಯಾರಾದ್ರೂ ಮಾಡಿ ಬರ್ತಾ ಬಯಲು ಚೆನ್ನಾಗಿ ನೋಡ್ಕೊಂಡು ಅವ್ರು ಯಾಕೆ ಸ್ಮರಣ ಮಾಡಬೇಕು ಅವ್ರು ಯಾಕೆ ನೆನೆಸ್ಬೇಕು ಕುಣಿದಿದ್ದು ಯಾಕೆ ಮಾಡ್ತಾರೆ ಮಾಡ್ತಿದ್ರೆ ಮಹಾಜನ ಹಾಗೆ ಕಲಿಸುವಂತ ದೊಡ್ಡವರೆಲ್ಲ ಅದಕ್ಕಾಗಿ ತೋರಿಸಿದ ಕಾರ್ಯಕ್ರಮ ಸರಿ ಗೊತ್ತಿಲ್ಲ ನಾವು ಕರೆದಿದ್ದು ನಾಳೆ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾರಲ್ಲ ಯಾಕಂದ್ರೆ ದೊಡ್ಡವ್ರಿಗೆ ಅಂತ ಅದ್ರ ಹೋಗಿ ನಾವು ಪ್ರಯತ್ನ ಮಾಡೋದು ಇಂದ ಹೋದ್ರೆ ನಮ್ಮ ಜೀವನದ ಮೌಲ್ಯ ನಮಗೆ ಗೊತ್ತಾಗೋದಿಲ್ಲ ಹುಟ್ಟಿನ ಸಾಕು ಆಗೋದಿಲ್ಲ ಅದಕ್ಕೆ ಅದರ ದೃಷ್ಟಿಯಿಂದ 20ನೇ ಶತಮಾನ ಪ್ರಾರಂಭದೊಳಗೆ ಸಿದ್ಧಾರ್ಥ ಮಹಾಜ್ಞಾನಿ ಜಗತ್ತು ಮಹಾಜ್ಞಾನಿ ಇದ್ದ ಸಿದ್ಧಾರ್ಥ ನಿತ್ಯ ಪ್ರವಚನ ಮಾಡ್ತಿದ್ದ ಈಗ ಮಾಡಬೇಕು ಅಪ್ಪಂದಿದ್ದಾನೆ ಪ್ರವಚನ ವೇದ ಇದಕ್ಕೆ ಅಕಸ್ಮಾತ್ ಜೀವನದ ಮೌಲ್ಯ ಅರ್ಥ ಮಾಡ್ಕೊಂಡು ಯಾಕಂದ್ರೆ ಇವೆಲ್ಲ ನೀವು ಅಕಸ್ಮಾತ್ ನಾನು ಹೋಗಿ 3 ವರ್ಷ 10 ವರ್ಷ 8 ವರ್ಷ ಆಗಿ ನಾವು ಹೋದ್ರು ಕೂಡ ಯಾರು ಬರ್ತೀರಿ ನೀವು ದರ್ಶನ ಸಿದ್ಧಾರ್ಥ ದರ್ಶನ ಸಿದ್ಧಾರ್ಥ ಹೊಡೆಯಿತ ಇನ್ನು ಹೋಗ್ತಾ ಪ್ರವಚನ ಮಾಡ್ಕೊಂಡು ಲಿಂಗೈಕ್ಯಾಗಿ 3 ವರ್ಷ ಆಗಿ ಹಿಂಗಾಗಿ ಗದ್ದಿಗೈತಿ ಈ ಗದ್ದಿಗೈತಿ 3 ವರ್ಷ ಆಗಿದ್ದಾರೆ ಅವ್ರು ಬರೋ ಶಿಷ್ಯ ಇದ್ದಪ್ಪ ಗುರುಕೈತಿ ಮಾತ್ರ ಭಾಳ ಗೊತ್ತಂದ್ರೆ ಅತ್ಯಾರ ವಿಶ್ವಾಸ ಭಕ್ತಿ ಅವ್ರು ವಿಚಾರ ಮಾಡಿ ಸರ್ ಅಪೂರ್ವ ಪ್ರವಚನದಾಗ ಹಿಂಗೆ ಹೇಳಿದ್ರು ನೀವು ಯಾವಾಗ ಬಂದ್ರೆ ನಾನು ಲಿಂಗೈಕ್ಯಾಗ 5 ವರ್ಷ ಆಗಿ 10 ವರ್ಷ ಆಗಿ ನೀವು ಭಕ್ತಿಯಿಂದ ಬಂದ್ರೆ ನೀವು ದರ್ಶನ ಕೊಡ್ತೀನಿ ಅಂತ ಇಲ್ಲ ವಿಚಾರ ಕೊಡ್ತಿದ್ದು ಹೇಳ್ತ ಅದಕ್ಕೆ ವಿಚಾರ ಮಾಡಿ ಹುಡುಗಡೆ ಮಾಡ್ತಾರ ಅದೇ 3 ವರ್ಷ ಗದ್ದಿ ಕಳಿಸಿ ಅಪೂರ್ವ ಪ್ರವಚನ ಹೀಗೆ ನೋಡೋಣ ಕೊಟ್ಟೆ ಸ್ನಾನ ಮಾಡಿ ಸಿದ್ಧಾರೂಢ ಧ್ಯಾನ ಮಾಡ್ಕೊಂತ ಪೂಜೆ ಮಾಡ್ಕೊಂಡು ಭಸ್ಮ ತಗೊಂಡು ಪೂಜೆ ಇಟ್ಕೊಂಡು ಕಾಯಿ ತಗೊಂಡು ಧ್ಯಾನ ಮಾಡ್ಕೊಂಡು ಬಂದ ಸಿದ್ಧಾರೂಢ ಯಾರು ಹುಡುಗಡೆ ಮಾಡ್ತಾರೆ ಅವ್ರ ಭಕ್ತಿ ಪರಿಶುದ್ಧ ಭಕ್ತಿ ಇತ್ತು ಠಾಕ್ ಬಿಡ್ತು ಸಿದ್ಧಾರೂಢನಿಗೆ ಧ್ಯಾನ ಮಾಡ್ಕೊಂತ ಬಂದ ಅಲ್ಲಿ ಮಹಾಪೌರ ಬೋರ್ಗಳ ಸಿದ್ಧಾರೂಢ ಹುಡುಗಿ ಬಂದು ನಾನು ಗತಿ ಮಾಡಿದ್ದೆ ಭಕ್ತಿಯ ಕಾಲ ನಾವು ಬರುದೇ ಬರಿದೆ ಭಕ್ತಿನ ಪರಿಶುದ್ಧವಾಗಿ ಹುಡುಕಿ ಮಾತ್ರ ಮಾಡ 3 ವರ್ಷ ಆಗಿ ಕೂಡ ದರ್ಶನ ಕೊಟ್ಟರು ಈ ಭಕ್ತಿ ವ್ಯತ್ಯಾಸ ಪರಿಶುದ್ಧ ಭಕ್ತಿ
ಬರ್ತೀವಿ ಅಂದ್ರೆ ಹೆಂಗೆ ಪರಿಸ್ಥಿತಿ ನಮಗೆ ಗಿಡಮಲ್ಲು ಮೈದಾಗಿ 20 ವರ್ಷ ಆಗಿತ್ತು ಮಕ್ಕಳಾಗಿದ್ದಕ್ಕೆ ಹನುಮಪ್ಪ ಗುಡಿ ಬಂದ ಯಪ್ಪ ಹನುಮಪ್ಪ ನನ್ನ ಮದುವೆಗೆ 20 ವರ್ಷ ಆಗಿತ್ತು ಮಕ್ಕಳಾಗಿದೆ ನೀವು ಒಂದು ಗಂಟೆ ಕೊಟ್ಟಂದ್ರೆ ನೀವು ಕಡಿಮಟ್ಟು ಬಾಲ ಬಿಸಿ ಬರ್ತಂದ್ರೆ ಇದು ಸಿಕ್ಕವು ನೋಡಿ ಹನುಮಪ್ಪ ಭಾಳ ಹನುಮಪ್ಪ ಹೊಲಕ್ಕೆ ಕೃತಾರ್ಥ ಕಾಸಿದ್ರು ಭಾಳ ಹನುಮಪ್ಪ ಗರ್ಭಿಣಿಯ ಒಬ್ಬ ಮೂರು ಹೆರಿಗೆ 3 ವರ್ಷ 2 3 4 5 6 10 ವರ್ಷ ಆ ಕಡಿಮಟ್ಟು ಮಾಡಿ ಕುಳಿಸಿದ್ರೆ ಹನುಮಪ್ಪನಿಗೆ ಹನುಮಪ್ಪ ಮಕ್ಕಳಿಗೆ ಬಂದಕ್ಕೆ ಹನು ಯಪ್ಪ ಈಗ ನಾನು ಮೂಲ ಕುಣಿತ ಬರ್ತದೆ ಹನುಮಪ್ಪ ಸಾಧ್ಯದಿಲ್ಲ ನಮಗೆ ಜ್ಞಾನವಿದೆ ಈಗ ಮಾಯ ಕುಣಿತ ಬರುತ್ತೆ ಹನುಮಪ್ಪ ಚಿಂತಿಬಿಟ್ಟು ಊರಲ್ಲಿ ಭಾಳ ಚಿಂತಿಬೇಕು ಹನುಮಪ್ಪ ಸಾಧ್ಯ ಹನುಮಪ್ಪ ಸಾಧ್ಯ ಚಿಂತಿಬಿಡ್ತಾರೆ ಏನ್ ಮಾಡುದು ನಾವು ಊರಾಗಿದ್ದ ಎಲ್ಲ ಮತ್ತೆ ಬಂದ್ರು ಅದು ಕೈದ ಸ್ವಾರ್ಥ ಅನ್ಯಾಯ ಆಗುತ್ತೆ ಅಂತ ಹತ್ತು ನನಗೆ ಕೂಡ ನನ್ನ ಸ್ನಾನ ಮಾಡಿ ಬೇಕು ಪ್ರಧಾನ ಕೆಲಸ ಮಾಡಿದ್ರು ನೀವು ಸ್ವಾರ್ಥದ ಒಂದು ಆಗ್ತದೆ ಸ್ವಾರ್ಥ ಇರ್ತದೆ ಏನು ಮಾಡ್ಬೇಕು ಚಿಂತೆ ಮಾಡ್ಕೊಂಡು ನಮ್ಮೆಲ್ಲ ಹಿರಿಯರು ಅದು ಬಂದ ಊರಿಗೆ ಬೇರೆ ಏನು ಮಾಡ್ತಾರೆ ನಮ್ಮಲ್ಲಿ ಇರ್ತಾವ ಯಾಕಲ್ಲ ನೀವು ಕೂತಿಗೆ ಹೇಳಿದ್ರೆ ಈಗ ದೇವರು ಕೂತಿ ಹೇಳ್ಬೋದು ನೀವು ಕೂತಿಗೆ ಇದ್ದಾರೆ ಯಾಕಲ್ಲ ಅಂತ ಅದಕ್ಕೆ 12 ಅಂತಾರ ನನ್ನ ಮನೆಗೆ ಈಗ ಎಂತ ಅದಕ್ಕೆ ಪ್ರಾರಂಭ ದಿವಸ ಮತ್ತೆ ದಿವಸ ನನಗೆ ಎದೇನೋ ಭಾಳ ಏನಾದ್ರು ಸೂಕ್ತ ಆಗಿದ್ದೆಲ್ಲ ಪ್ರಾರಂಭ ದಿವಸ ನನ್ನ ಪದಕ್ಕೆ ವಿಷಯ ಭಾಳ ಚೆನ್ನಾಗಿ ಹೇಳ್ಯಾರ ನಾಳಿಂದ ಗುರು ಪ್ರಾರಂಭ 9 ಕಿಲೋಮೀಟರ್ ಒಂದು ದಿವಸ ಕಾರ್ಯಕ್ರಮ ಅದು ನಾನು ವಿಷಯ ಕೊಟ್ಟರೆ ಹೇಳಿ ಅಜ್ಜಯ್ಯಾಗಿ ನಾಡಿ ಸಮಾಜಕ್ಕೆ ಧರ್ಮಕ್ಕೆ ಏನು ಮಾಡಬಾರ್ದು ಕುಮಾರ ಅವ್ರ ಪ್ರಸಿದ್ಧಿ ಕಾರ್ಯಕ್ರಮ ನಮ್ಮೂರಾಗಿ ಹೇಳಬೇಕಾಗಿ ನಿಮ್ಗೆ ಯಾರು ಹೇಳಬೇಕಾಗಿಲ್ಲ ಭಕ್ತಿ ಗುಪ್ಪೆ ಐತಿ ಭಕ್ತಿ ಸಂಪತ್ತು ಮ್ಯಾಗೆ ಅದು ನಿಮ್ಗೆ ಹೇಳೋ ಕೆಲಸದಿಂದ ನಾನು ವಿಷಯ ಬರೀಪ ಈ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ನಂತರ ಎಲ್ಲರೂ ಪ್ರಸಾದ ತಗೊಂಡಿರ್ತದ ಅದಕ್ಕೆ ನಾಳಿಂದ ವಿಷಯಕ್ಕೆಲ್ಲ ಬಂದು ಅದೇ ಭಾಗವಹಿಸಿದ್ರ ಅದೇ ಗುಣಮಾದೇಶ ಪ್ರಸಿದ್ದೇಶ ಯಾರು ಏನ್ ಬರ್ತೈತಿ ಯಾರು ಏನ್ ಬೇಕು ಎಲ್ಲರೂ ಸೇರ್ತಿ ಆ ವಿದ್ಯಾಪುತ್ರ ಪ್ರಸಿದ್ದೇಶ ಗುಣಮಾದೇಶ ಎಲ್ಲ